ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಹೊಸ ಕಾರನ್ನು ತೊಗೊಂಬರಕ್ಕೆ ಹೋಗ್ತಾಯಿದ್ದೀವಿ ಮನೆಗೆ. ಸೊ ಕಾರ್ ಡೆಲಿವರಿ ತೊಗೊಳೋದಕ್ಕೆ ಹೋಗ್ತಾಯಿದ್ದೀವಿ. ನಮ್ಮದು ಒಂದು ಹಳೇದು 800 ಇತ್ತು, ಮಾರುತಿ 800 ಕಾರು. ಸೊ ಅದು ತುಂಬ ಹಳೇದಾಗಿದೆ, ಆಲ್ರೆಡಿ ಅದು ರಿಪೇರಿಗೆ ಬಂದಿದೆ. ಸೊ ಅದರಿಂದ ಒಂದು ಹೊಸ ಕಾರನ್ನು ತೊಗೋತಾ ಇದ್ದೀವಿ ನಮ್ಮ ಫ್ಯಾಮಿಲಿಗೆ, ನನಗೆ, ರಾಖಿಗೆ, ಹುಡುಗರಿಗೆ ಅಂತ ಹೇಳಿ. ಸೊ ಇವಾಗ 800 ಹಾಗೇ ಇದೆ, ಅದ್ರ ಜೊತೆಗೆ ಇದೊಂದು ಓಡಾಡೋದಕ್ಕೆ ಅಂತ ಹೇಳಿ. ಸೊ ಅದು ಆಲ್ರೆಡಿ ಹಳೇದಾಗಿದೆ. ಆ ಕಾರನ್ನು ಕೂಡ ಒಂದು ದಿವಸ ವ್ಲಾಗನ್ನಾಗಿ ನಾನು ಹಾಕ್ತೀನಿ. ಯಾಕಂತೇಳಿದ್ರೆ ನಾವು ಇಷ್ಟು ದಿವಸ ಅದೇ ಕಾರಲ್ಲಿ ಓಡಾಡಿರೋ ಅಂಥದ್ದು. ಈಗ ನಾವು ಸಿಲಾರಿಯೋ ತೊಗೊಳೋದಕ್ಕೆ ಹೋಗ್ತಾಯಿದ್ದೀವಿ. ಸೊ ಶೋರೂಮ್ ಇರೋದು ಹೆಬ್ಬಾಳಲ್ಲಿ. ನಾನು, ರಾಖಿ, ಹುಡುಗರು ಹಾಗೂ ಅತ್ತೆ ಮಾವ ಎಲ್ಲರೂ ಕೂಡ ಹೋಗ್ತಾಯಿದ್ದೀವಿ ಕಾರ್ ಡೆಲಿವರಿಯನ್ನು ತೊಗೊಳೋದಕ್ಕೆ. ಸೊ ಹೊರಡೋ ಅಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗಿತ್ತು. ಮಧ್ಯಾಹ್ನನೇ ಹೋಗ್ಬೋದಿತ್ತು, ಆದರೆ ಅದು ಒಳ್ಳೆ ಟೈಮಲ್ಲಿ ತೊಗೋಬೇಕು ಅಂತ ಐನೋರು ಹೇಳಿರೋದ್ರಿಂದ ಒಂದು ಟೈಮಿಂಗ್ಸನ್ನು ಕೊಟ್ಟಿದ್ದಾರೆ ಐನೋರು. ಸೊ ಅದೇ ಟೈಮಿಂಗ್ಸಲ್ಲಿ ಹೋಗಿ ಕಾರ್ ಡೆಲಿವರಿಯನ್ನು ತೊಗೊತಾ ಇದ್ದೀವಿ. ಸೊ ಇಲ್ಲಿ ಮಳೆ ಸ್ವಲ್ಪ ಜಾಸ್ತಿ ಆಯಿತು, ಆಮೇಲೆ ಹಂಗೆ ಕಮ್ಮಿ ಆಗಿತ್ತು. ಜಿಟಿ ಮಳೆ ಬರ್ತಾಯಿತ್ತು ಸಂಜೆ ಆಗಿರೋದ್ರಿಂದ. ಇಲ್ಲಿ ಟಾರ್ ರೋಡ್ ಆಗಿರೋದ್ರಿಂದ ಅಷ್ಟೊಂದೇನು ಮಳೆ ನಮಗೆ ವ್ಯತ್ಯಾಸ ಆಗೋದಿಲ್ಲ ಇಲ್ಲೆಲ್ಲ. ಸೊ ಬಟ್ ಟ್ರಾಫಿಕ್ದು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಯಾಕಂತ ಹೇಳಿದ್ರೆ ಜಾಮ್ ಆಗುತ್ತೆ, ಟ್ರಾಫಿಕ್ ಜಾಮು. ಯಾಕಂದರೆ ಈವ್ನಿಂಗ್ ಟೈಮ್ ಅಂತ ಹೇಳಿದ್ರೆ ಈ ಆಫೀಸವರು, ಫ್ಯಾಕ್ಟ್ರಿಯವರು ಎಲ್ಲ ಮನೆಗೆ ಹೊರಡೋ ಟೈಮ್ ಅದು. ಸೊ ಗಾಡಿಗಳು ತುಂಬ ಜಾಸ್ತಿಯಾಗಿ ತುಂಬಾ ವೆಹಿಕಲ್ಸ್ ಆಗಿರುತ್ತೆ. ಸೊ ಫೈನಲಿ ನಾವು ಹೋಗಿ ತೊಗೊಂಡ್ಬಂದ್ವಿ. ಇದೆ ನೋಡಿ ಹೊಸ ಕಾರು, ವೈಟ್ ಕಲರು. ಸೊ ಈಗಿನ ಒಂದು ಟ್ರಾಫಿಕ್ಕಿಗೆ ಸಿಟೀಲಿ ಎಲ್ಲ ಓಡಾಡೋದಕ್ಕೆ ಅಂತೇಳಿ ಚಿಕ್ಕದಾಗಿ ಚೆನ್ನಾಗಿದೆ ವೈಟ್ ಕಲರು. ಸಿಲಾರಿಯೋ ಅಂತ ಹೇಳಿ, ಇದು ಮಾರುತಿ ಸುಜುಕಿ ಕಂಪ್ನಿದು. ಸೊ ಇದೆಲ್ಲ ಒಂದು ರೌಂಡ್ ಹೋಗಿ ಬರೋಣ ಅಂಥೇಳಿ ಹೇಗಿರುತ್ತೆ ಅಂತ. ಸೊ ಆಟೋಮೆಟಿಕ್ ಕಾರ್ ಇದು. ಸೊ ಇಲ್ಲಿ ಈ ಶೋರೂಮಲ್ಲಿ ಪ್ರೀ ಓನ್ಡ್ ಕಾರ್ಸ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಕೆಲವು ಕಡೆ ಸಿಗುತ್ತೆ. ಸೊ ನಾವು ಹೊಸದೇ ಬುಕ್ ಮಾಡಿದ್ವಿ. ಸೊ ಇಲ್ಲಿ ನಾವು ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿ ನಮ್ಮ ಮನೆ ಹತ್ರ ಗಣೇಶನ ದೇವಸ್ಥಾನ ಇದೆ. ನಮ್ಮ ಮನೆ ಬಿಟ್ಟು ಇನ್ನೊಂದು ಸ್ವಲ್ಪ ದೂರದಲ್ಲಿ ಗಣೇಶನ ದೇವಸ್ಥಾನ. ಸೊ ದೇವಸ್ಥಾನ ಆಪೋಸಿಟಲ್ಲಿದೆ. ಇದು ಹಿಂದೆ ಇರೋದು, ನಮ್ಮ ಹಿಂದೆ ಕಾಣ್ತಾ ಇರೋದು ಇದು ಗೌರ್ಮೆಂಟ್ ಸ್ಕೂಲು. ಆಪೋಸಿಟಲ್ಲಿ ಗಣೇಶನ ದೇವಸ್ಥಾನ ಇದೆ. ಅಲ್ಲಿ ಆಪೋಸಿಟಲ್ಲಿ ಫ್ರಂಟ್ ಸೈಡಲ್ಲಿ ರೋಡ್ ಹೋಗುತ್ತೆ, ಮೇನ್ ವೆಹಿಕಲ್ಸ್ ಓಡಾಡುತ್ತೆ. ಸೊ ಆದ್ದರಿಂದ ಈ ಕಡೆ ಡೆಡ್ ಎಂಡ್ ರೋಡಲ್ಲಿ ನಿಲ್ಲಿಸಿ ಇಲ್ಲೇ ಪೂಜೆಯನ್ನು ಮಾಡ್ತಾ ಇರೋದು. ಇವರು ಆ್ಯಕ್ಚುಲಿ ಐನೋರು ಇರಲಿಲ್ಲ, ಅವರು ವಯಸ್ಸಾಗಿದೆ ಇನ್ನು. ಇವಾಗ ಅವ್ರ ಮಗ ಪೂಜೆ ಮಾಡಿಕೊಡ್ತಾ ಇದ್ದಾರೆ. ಕೆಲವರು ಶೋರೂಮ್ ಹತ್ತಿರದಲ್ಲೇ ಯಾವುದಾದ್ರು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ಕೊಂಡ್ಬಿಡ್ತಾರೆ. ಬಟ್ ಆದರೆ ನಾವು ನಮ್ಮ ಮನೆ ಹತ್ತಿರ ಇವ್ರಿಗೆ ಅದೇ ರೂಢಿ ಮಾಡ್ಕೊಂಬಂದಿದ್ದಾರೆ, ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದು. ಆದ್ದರಿಂದ ನಾವು ನಮ್ಮ ಮನೆ ಹತ್ತಿರದಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ವಿ. ಪೂಜೆ ಎಲ್ಲನೂ ತುಂಬಾ ಚೆನ್ನಾಗಾಯಿತು. ಸಂಜೆ ಟೈಮಲ್ಲಿ ಮಳೆ ಹೇಗೂ ಬರಲಿಲ್ಲ ಪೂಜೆ ಮಾಡೋ ಟೈಮಿಗೆ. ಸೊ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಮಕ್ಕಳು ಕೂಡ ತುಂಬ ಖುಷಿ, ಮಕ್ಕಳಿಗೆ ಹೊಸ ಕಾರ್ ಬಂತು ಅಂತೇಳಿ ಫುಲ್ಲು. ನಿಶ್ವಿಕಂಗೂ ಖುಷಿ, ಅಭ್ಯಂತ್ಗೂ ಖುಷಿ, ಇಬ್ಬರಿಗೂ ತುಂಬಾ ಖುಷಿ. ಕಾರ್ ಸುತ್ತಾನೆ ಓಡಾಡ್ತಿದ್ರು ಇಬ್ಬರೂ. ಇದು ಆ್ಯಕ್ಚುಲಿ ನಾವು ಮೊನ್ನೆ ಥರ್ಸ್ಡೇ ತೊಗೊಂಬಂದಿರೋದು, ಬಟ್ ನಾನು 2 ದಿವಸ ಲೇಟಾಗಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಯಾಕಂತ ಹೇಳಿದರೆ ಇದು ಎಲ್ಲ ಎಡಿಟೆಲ್ಲ ಮಾಡಿ ಹಾಕಬೇಕಲ್ಲ, ಆದ್ದರಿಂದ. ಸೊ ಅದು ತುಂಬ ಖುಷಿ ಪಟ್ಬಿಟ್ಟಿದ್ದಾರೆ ಹುಡುಗರೆಲ್ಲನೂ ಸುತ್ತಮುತ್ತ ಓಡಾಡಿಕೊಂಡು. ಆ ನಿಶ್ವಿಕಾ ಅಂತೂ ನಮ್ಮ ಪಪ್ಪನ ಕಾರು ಅಂತಲೇ ಓಡಾಡಿದ್ದಾಯಿತು ಕಾರ್ ಸುತ್ತ, ನಿಶ್ವಿಕಾ ಅಭ್ಯಂತಿಬ್ರು. ಸೊ ಏನಾದ್ರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಿದ್ದಾರೆ. ಸೊ ಅವರು ತಂದೆ ಆಗಿದ್ದರೆ ಹೇಗೆ ಪೂಜೆ ಮಾಡ್ತಿದ್ರೋ ಗೊತ್ತಿಲ್ಲ ನನಗೆ. ಅಂದರೆ ಅವರು ಇವ್ರಿಗಿನ್ನ ಸ್ವಲ್ಪ ಜಾಸ್ತಿ ಏಜ್ ಆಗಿರೋದ್ರಿಂದ ಇನ್ನೂ ಒಂದೆರಡು ಸ್ತೋತ್ರಗಳು ಜಾಸ್ತಿ ಜೋರಾಗಿ ಹೇಳಿ ಮಾಡ್ತಿದ್ರು ಅನಿಸುತ್ತೆ ಪೂಜೆನ. ಯಾಕಂದರೆ ನಾನು ಹೋದಾಗೆಲ್ಲ ಏನಾರು ಇರ್ತಾಯಿದ್ರು, ಚೆನ್ನಾಗಿ ಸ್ತೋತ್ರಗಳು ಜೋರಾಗಿ ಹೇಳೋರು. ಸೊ ಅಭ್ಯಂತೂ ಕನ್ಫ್ಯೂಸ್ ಆಗಿದ್ದಾನೆ, ಇಲ್ಲಿ ಒಳಗೆ ಹೋಗ್ಲೋ ಬೇಡವೋ ಅಂತ ಕನ್ಫ್ಯೂಸ್ ಆಗಿ ಕಾರ್ ಹತ್ರನೇ ನಿಂತ್ಕೊಂಡಿದ್ದಾನೆ. ಇಲ್ಲಿ ಹತ್ತಾ ಇದ್ದಾನೆ ಕಾರು, ಎಲ್ಲಿ ಏನು ಆನ್ ಮಾಡ್ತಾನೋ ಅಂತ ಭಯ. ಅದಕ್ಕೆ ಅವನ್ನ ಕಾರ್ ಹತ್ರ ಬಿಡೋದಕ್ಕೆ ಭಯ ನಮಗೆ. ಅವನೇ ಸ್ಟೇರಿಂಗ್ ಇಟ್ಕೊಂಡು ಹೀಗೆಲ್ಲ ಮಾಡ್ತಾನೆ, ಓಡಿಸೋ ಥರನೇ ಓಡಿಸೋವಾಗ ಅವ್ರ ಪಪ್ಪನ ಪಕ್ಕ ಕೂತ್ಕೊಂಡೆಲ್ಲ ನೋಡ್ಕೊಂಡಿದ್ದಾನೆ. ಆ ಸ್ಟೇರಿಂಗ್ನೆಲ್ಲ ಹಾಗಾಗೆ ತಿರುಗಿಸ್ತಾನೆ ಅವನೇ ಓಡಿಸೋ ಥರನೇ. ಸೊ ಬ್ಯಾಕ್ ಸೈಡಲ್ಲಿ ಈ ರೀತಿ ಕಾಣಿಸುತ್ತೆ. ಇವಾಗೆಲ್ಲ ನೇಮ್ ಪ್ಲೇಟು ಶೋರೂಮಲ್ಲೇ ಕೊಟ್ಬಿಡ್ತಾ ಇದ್ದಾರಂತೆ. ಸೊ ಅದು ಹೊಸ ಒಂದು ರೂಲ್ಸ್ ಆಗಿದೆ ಅಂತೆ.
ಸೊ ನನಗೆ ಗೊತ್ತಾಗಿದ್ದು ಈಗ, ಅದು ಆಲ್ರೆಡಿ ಎಷ್ಟು ವರ್ಷದಿಂದ ಇದೆಯೋ ಗೊತ್ತಿಲ್ಲ. ಈಗ ರೀಸೆಂಟಾಗಿ ನಂಗೆ ಗೊತ್ತಾಗಿದ್ದು. ನೇಮ್ ಪ್ಲೇಟೆಲ್ಲ ಶೋರೂಮಿಂದನೇ ಹಾಕಿ ಕೊಟ್ಟು ಕಳಿಸ್ಬಿಡ್ತಾರಂತೆ. ಸೊ ಫಸ್ಟೆಲ್ಲ ನಾವಿಲ್ಲಿ ರೋಡ್ ಸೈಡಲ್ಲಿ ಅದರದ್ದೇ ಆದ ಶಾಪ್ ಇರ್ತಿತ್ತು, ನಾವು ನೇಮ್ ಪ್ಲೇಟೆಲ್ಲ ಹಾಕ್ಸ್ತಾಯಿದ್ವಿ. ಬಟ್ ಈಗ ಶೋರೂಮಲ್ಲೇ ನೇಮ್ ಪ್ಲೇಟ್ ಸಮೇತ ಕಳಿಸ್ತಾರಂತೆ. ಇಂಜಿನ್ಗೆಲ್ಲ ನಾಮದ ಕಡ್ಡಿಲಿ ಬೊಟ್ಟನ್ನು ಇಟ್ಟು ಪೂಜೆ ಮಾಡ್ತಿದ್ದಾರೆ. ಸೊ ಐನರು ಯಾವ ಸ್ತೋತ್ರಗಳು ಜೋರಾಗಿ ಕೇಳಿಸ್ತಾ ಇಲ್ಲ, ಇಲ್ಲಾಂದರೆ ನಾನು ಅದನ್ನೇ ವಾಯ್ಸ್ ಕೊಡ್ತಾಯಿದ್ದೆ. ಅದನ್ನೇ ಇಲ್ಲ ವಾಯ್ಸ್ ಓವರ್ ಕೊಡ್ತಾ ಇರಲಿಲ್ಲ. ಸೊ ಸ್ತೋತ್ರಗಳು ಕೇಳಿಸ್ತಲೇ ಇರೋದ್ರಿಂದ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಸೊ ಇದು ಗಣೇಶನ ದೇವಸ್ಥಾನ, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನಾನು ಫಸ್ಟ್ ಟೈಮ್ ಮದುವೆ ಆಗಿ ಬಂದಾಗ ಫಸ್ಟು ಇಲ್ಲೇ ಪೂಜೆ ಮಾಡಿಸಿದ್ದು. ಅಂದರೆ ನಾವಿನ್ನೂ ಮನೆಗೂ ಹೋಗಿರಲಿಲ್ಲ ಅನಿಸುತ್ತೆ, ಇಲ್ಲೇ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋದ್ವಿ. ಆವಾಗ ಅದು ಬಾಗಿಲು ಹಾಕಿಬಿಟ್ಟಿತ್ತು. ಬಟ್ ಆಮೇಲೆ ತುಂಬ ಸಲ ಹೋಗಿದ್ದೀನಿ. ಚೆನ್ನಾಗಿದೆ ದೇವಸ್ಥಾನ. ಆ್ಯಸ್ ಯೂಶ್ವಲ್ ನಿಂಬೆಹಣ್ಣೆಲ್ಲ ತೊಗೊಂಬಂದಿದ್ದೀವಿ. ಕಾರ್ಗೆ ಟೈರಿಗೆಲ್ಲ ನಿಂಬೆಹಣ್ಣು ಇಡಬೇಕಲ್ಲ, ಹೊಸ ಕಾರು ಅಂತ ಹೇಳಿದ್ರೆ ನಿಂಬೆಹಣ್ಣು ಇಟ್ಟು ಅದನ್ನೆಲ್ಲ ಹಚ್ಚಿ, ಅದಾದ ನಂತರ ಮುಂದೆಗಡೆ ನೆಕ್ಸ್ಟ್ ಇನ್ನೆಲ್ಲೇ ಓಡಾಡೋದು ಅಂಥೇಳಿ. ಸೊ ಹಿಂಗೆ ದೇವಸ್ಥಾನ ಈ ರೀತಿ ಆಗಿದೆ ನೋಡೋದಕ್ಕೆ. ಅಲ್ಲಿ ಇಸ್ವಿ ಹಾಕಿದ್ದಾರೆ ನೋಡಿ, 1975 ಅಂತ ಹಾಕಿದ್ದಾರೆ. ಇದು 1975ಇಂದನೇ ಇದೆ ಈ ದೇವಸ್ಥಾನ, ನಾವು ಹುಟ್ಟೋಕ್ಕಿಂತ ಮುಂಚೆಯಿಂದನೇ. ಸೊ ಇದು ಒಂದು ಪ್ರದಕ್ಷಿಣೆ ಹಾಕ್ಕೊಂಬರ್ಬೋದು ದೇವಸ್ಥಾನ. ನಾನು ಫಸ್ಟ್ ಟೈಮ್ ಬಂದಾಗ ಪ್ರದಕ್ಷಿಣೆ ಹಾಕೋದಿಲ್ವೇನೋ ಅಂದ್ಕೊಂಡಿದ್ದೆ. ಇದು ಗಣೇಶ ನೋಡಿ, ವೈಟ್ ಕಲರ್ ಚಿಕ್ಕ ಗಣೇಶ ಕೊಟ್ಟಿದ್ದಾರೆ ಕಾರಲ್ಲಿ ಇಡೋದಕ್ಕೆ ಅಂಥೇಳಿ ಶೋರೂಮವರು. ಸೊ ಕಾರ್ ಜೊತೆಗೆ ಬಂದಿದೆ. ಇದು ಚೆನ್ನಾಗಿದೆ. ಇದನ್ನು ಆ್ಯಕ್ಚುಲಿ ನಾವು ಮರ್ತು ಬಂದುಬಿಟ್ಟಿದ್ವಿ ಮನೆಯಲ್ಲಿ. ಅದಾದ ನಂತರ ರಾಕೇಶ್ ಹೋಗಿ ಜ್ಞಾಪನಿಸ್ಕೊಂಡು ಮತ್ತೆ ತೊಗೊಂಬಂದಿದ್ದಾರೆ. ಸೊ ಗಣೇಶ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ 1975 ಇಸ್ವಿ ಕಾಣ್ತಿದೆ. ಹೀಗೆ ಒಂದು ರೌಂಡ್ ಹೋಗಿ ಬರ್ಬೋದು ದೇವಸ್ಥಾನದ ಸುತ್ತ. ದೇವ್ರ ಗರ್ಭಗುಡಿ ಇದೆಯಲ್ಲ, ಅದ್ರ ಸುತ್ತ ಒಂದು ರೌಂಡ್ ಹೋಗಿ ಬರ್ಬೋದು ಹಿಂದೆಯಿಂದ. ಆ ರೀತಿ ಇದೆ. ನನಗೆ ಫಸ್ಟ್ ಗೊತ್ತಿರಲಿಲ್ಲ ಇಲ್ಲಿ ಹಿಂಗೆ ಹೋಗ್ಬೋದು ಅಂತ ಹೇಳಿ. ಅದಾದ ನಂತರ ಒಂದು ತುಂಬ ಸಲ ಬರ್ತಾ ಇರ್ತೀವಿ ನಾನು ರಾಕಿ ಇಲ್ಲಿಗೆಲ್ಲನೂ. ಅದೇ ನಾವು ಜಾಸ್ತಿ ಹನುಮಾನ್ ಟೆಂಪಲು, ಇಲ್ಲೂ ಅವಾಗವಾಗ ಬರ್ತಾ ಇರ್ತೀವಿ, ಪೂಜೆಗೆಲ್ಲ ಕೊಡ್ತಾ ಇರ್ತಾರೆ. ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ಕೋತಾ ಇದ್ದಾರೆ, ಯಾರೋ ಮಾಡಿಸ್ತಿದ್ದಾರೆ ಸತ್ಯನಾರಾಯಣ ಪೂಜೆ. ಅಲ್ಲಿ ಕೂತಿದ್ದಾರೆ. ಸೊ ದೇವಸ್ಥಾನದಲ್ಲೇ ಆ ಕಡೆ ಜಾಗ ಇರೋದ್ರಿಂದ ಅಲ್ಲಿ ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ಸೊ ಈ ರೀತಿಯಾಗಿ ಇದೆ ದೇವಸ್ಥಾನ. ನಾವು ಇಲ್ಲಿ ಪೂಜೆ ಮಾಡಿಸಿದ್ದೆಲ್ಲ ಆಯಿತು, ತುಂಬ ಚೆನ್ನಾಗಾಯಿತು ಕಾರಿನ ಪೂಜೆ ಎಲ್ಲನೂ. ಇದು ಗಣೇಶನ ದೇವಸ್ಥಾನ. ಧನ್ಯವಾದಗಳು.